ನಮಸ್ಕಾರ ಎಲ್ರಿಗೂ ಸರ್, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇನ್ನೊಂದು ನೆಕ್ಸ್ಟ್ ವಾರದಲ್ಲೇ 75,000 ಸಬ್ಸ್ಕ್ರೈಬರ್ಸ್ ಆಗಲಿ ಅನ್ನೋದು ನನ್ನ ಒಂದು ಆಸೆ. ನೋಡುವ 75,000 ಸಬ್ಸ್ಕ್ರೈಬರ್ಸ್ ಎಷ್ಟು ಬೇಗ ಆಗ್ತಾರೆ ಈ ಚಾನಲ್ಗೆ ಅಂತ. ಇವತ್ತು ನಾನು ಮಾತನಾಡುತ್ತಿರುವಂತಹ ತಂಡ ರಾಜಸ್ಥಾನ್ ರಾಯಲ್ಸ್. ನಮ್ಮ ರಾಜಸ್ಥಾನ್ ರಾಯಲ್ಸಿನ ಈ ವರ್ಷದ IPL ಆಕ್ಷನ್, ಮೆಗಾ ಆಕ್ಷನ್ ಹೇಗೆ ನಡೀತು ಅಂತ ಮಾತಾಡುವ. ಬನ್ನಿ, ಅವರ ಪ್ಲೇಯಿಂಗ್ 11 ಯಾವ ಥರ ಇರ್ಬೋದು, ಅವರ ಪೂರ್ತಿ ತಂಡ ಓವರ್ ಆಲ್ ಎಂತ ಅನ್ನಿಸ್ತದೆ ಅಂತ ಮಾತಾಡುವ. ಒಟ್ಟು 6 ಜನರನ್ನ, ಮ್ಯಾಕ್ಸಿಮಮ್ ಅಂದರೆ 6 ಜನರನ್ನ ರಿಟೈನ್ ಮಾಡ್ಬೋದಿತ್ತು. IPL ಗವರ್ನಿಂಗ್ ಕೌನ್ಸಿಲ್ ಹೇಳಿತ್ತು, ನೀವು ರಿಟೈನ್ ಮಾಡಿದ್ರೆ ಮ್ಯಾಕ್ಸಿಮಮ್ ಅಂದರೆ 6 ಜನರನ್ನ ರಿಟೈನ್ ಮಾಡ್ಬೋದು ಅಂತ. ಅದಕ್ಕೆ RR ಹೇಳಿತ್ತು, ಓಕೆ ನಾವು 6 ಜನರನ್ನ ರಿಟೈನ್ ಮಾಡ್ತೇವೆ, ನಾವು ನಮ್ಮ ಕೋರ್ ತಂಡವನ್ನ ರಿಟೈನ್ ಮಾಡಿಕೊಳ್ತೇವೆ ಅಂತ. ಬಟ್ ಯಾವ 6 ಜನರನ್ನ ರಿಟೈನ್ ಮಾಡಿದ್ರು? ಎಸ್, ಅಫ್ಕೋರ್ಸ್ ಜೈಸ್ವಾಲ್ ಮತ್ತೆ ಸ್ಯಾಮ್ಸನ್ ಅವ್ರನ್ನ ರಿಟೈನ್ ಮಾಡಿದ್ರು. ಬಟ್ ಒಂದು ಹೆಸರು ಮಿಸ್ ಆಗ್ತಾ ಉಂಟಾ. ಜೈಸ್ವಾಲ್ ಅವ್ರ ಜೊತೆ ಇಷ್ಟು ವರ್ಷ ಓಪನಿಂಗ್ ಮಾಡ್ತಿದ್ದಂತ ಬಟ್ಲರ್ ಅವ್ರನ್ನ ರಿಟೈನ್ ಮಾಡಲಿಲ್ಲ. ಬಟ್ಲರ್ ಅವ್ರನ್ನ ಯಾಕೆ ರಿಟೈನ್ ಮಾಡಲಿಲ್ಲ ಅಂತ ನನಗೆ ಅರ್ಥ ಆಗಲಿಲ್ಲ. ಅಥವಾ ಮೇ ಬಿ ಏನು RR ಥಿಂಕ್ ಮಾಡಿತಾ ಅಂತ. ಸ್ಯಾಮ್ಸನ್ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಸಹ T20 ಕ್ರಿಕೆಟಲ್ಲಿ ಕ್ಲಿಕ್ ಆಗ್ತಾ ಇದ್ದಾರೆ, 100 ಮೇಲೆ 100 ಹೊಡಿತಾ ಇದ್ದಾರೆ. ಸೊ ಆದ್ದರಿಂದ ಬಟ್ಲರ್ನ ತೆಗೆದು ಬಿಸಾಕಿ ಒನ್ ಡೌನಲ್ಲಿ ಆಡ್ತಿದ್ದಂತಹ ಅವರ ಕ್ಯಾಪ್ಟನ್ ಸ್ಯಾಮ್ಸನ್ ಅವರನ್ನ ಓಪನರ್ ಆಗಿ ಕಳಿಸುವ. ಅವರು ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಸಹ ಈಗ ಓಪನರ್, T20ಗೆ RRಗೆ ಸಹ ಓಪನರ್ ಆಗಿರಲಿ ಅಂತ ಬಟ್ಲರ್ ಅವ್ರನ್ನ ರಿಟೈನ್ ಮಾಡಲಿಲ್ಲ ಅಂತ ಕಾಣ್ತದೆ. ಜೈಸ್ವಾಲ್ ಮತ್ತು ಸ್ಯಾಮ್ಸನ್ ಅವ್ರನ್ನ ರಿಟೈನ್ ಮಾಡಿದರು. ಅದಾದಮೇಲೆ ಪರಾಗ್, ಎಸ್ ಅದು ಭವಿಷ್ಯದ ತಾರೆ ಅಂತ ಪರಾಗ್ ಅವ್ರನ್ನ ರಿಟೈನ್ ಮಾಡಿದರು. ಧ್ರುವ್ ಜುರೇಲ್ ಮತ್ತು ಹೆಟ್ಮೈರ್ ಅವ್ರನ್ನ ರಿಟೈನ್ ಮಾಡಿದ್ರು. ನನಗೆ ಶಾಕಿಂಗ್ ಆದದ್ದು ಧ್ರುವ್ ಜುರೇಲ್ ಅವ್ರನ್ನ ರಿಟೈನ್. ನಾನೇನು ಅವರ ವಿರೋಧಿ ಅಲ್ಲ, ಏನೂ ಅಲ್ಲ. ಬಟ್ 14 ಕೋಟಿ ಕೊಟ್ಟು ಧ್ರುವ್ ಜುರೇಲ್ ಅವ್ರನ್ನ ರಿಟೈನ್ ಮಾಡುವ ಬದಲು ನೀವು ಬಟ್ಲರ್ ಅವರನ್ನು ಅಥವಾ ನಿಮ್ಮ ಪ್ರೈಮ್ ಸ್ಪಿನ್ನರ್ ಚಹಲ್ ಅವ್ರನ್ನ ರಿಟೈನ್ ಮಾಡ್ಬೋದಿತ್ತಲ್ಲ. ನನಗೆ ಅರ್ಥ ಆಗಲಿಲ್ಲ. 14 ಕೋಟಿ ಎಲ್ಲ ನಿಮ್ಗೆ ಆಕ್ಷನಲ್ಲಿ ಏನು ಧ್ರುವ್ ಜುರೇಲ್ ಅವರಿಗೆ ಹೋಗ್ತಾ ಇರಲಿಲ್ಲ, ಕಡಿಮೆ ಪ್ರೈಸಿಗೆ ಸಿಗ್ತಾ ಇದ್ರು. ಫಾರ್ ಶೋರ್ 14 ಕೋಟಿಗೆಲ್ಲ ಧ್ರುವ್ ಜುರೇಲ್ ಅವರು ಆಕ್ಷನಲ್ಲಿ ಹೋಗ್ತಾ ಇರಲಿಲ್ಲ, ಕಡಿಮೆ ದುಡ್ಡಿಗೆ ಸಿಗ್ತಾ ಇದ್ರು. ನನಗೆ ದೊಡ್ಡ ಎಡವಟ್ಟು, ಒಳ್ಳೆ ವರ್ಡ್, ಇದನ್ನೇ ತಮ್ಮನೇಲಿ ಯೂಸ್ ಮಾಡ್ತೇನೆ. ದೊಡ್ಡ ಎಡವಟ್ಟು ಮಾಡಿದ್ರು ನನಗೆ. ಇದು ಏನು ರಿಟೆನ್ಷನ್ ವಿಡಿಯೋದಲ್ಲೇ ಹೇಳಿದೆ, ನಂಗೆ RR ಇದ್ದು ರಿಟೆನ್ಷನ್ ಇಷ್ಟ ಆಗಲಿಲ್ಲ ಅಂತ. ಧ್ರುವ್ ಜುರೇಲ್ ಅವ್ರನ್ನ ರಿಟೈನ್ ಮಾಡಿದ್ರು, ಹೆಟ್ಮೈರ್ ಅವ್ರನ್ನ ರಿಟೈನ್ ಮಾಡಿದ್ರು. ಇಲ್ಲೇ 5 ಜನ ಆಯಿತು. ಕೊನೆಗೆ ಅನ್ಕ್ಯಾಪ್ ಪ್ಲೇಯರ್ ಸಂದೀಪ್ ಶರ್ಮಾ ಅವ್ರನ್ನ ರಿಟೈನ್ ಮಾಡಿದ್ರು. ಒಟ್ಟು 6 ಜನ. ನಿಮ್ಗೆ ಸಹ ಅನ್ನಿಸ್ತದೆ ಎಂತ ಮಾರೆ, ಬಟ್ಲರ್ ಅವ್ರನ್ನ ರಿಟೈನ್ ಮಾಡಲ್ಲ, ಚಹಲ್ ವಿಕೆಟ್ ಟೇಕರ್ ಅವ್ರನ್ನ ರಿಟೈನ್ ಮಾಡಲ್ಲ, ಅಥವಾ ಏನು ಹಾಗಾದ್ರೆ ಆಕ್ಷನಲ್ಲಿ ಅವ್ರನ್ನ ಬೈ ಮಾಡ್ತಾರ ಅಂತ. ಆಕ್ಷನಲ್ಲಿ ಸಹ ಬೈ ಮಾಡಲಿಲ್ಲ. ಸೊ ಹಾಗಾದ್ರೆ ಯಾರನ್ನ ಆಕ್ಷನಲ್ಲಿ ಬೈ ಮಾಡಿದ್ರು ನೋಡುವ. ಅವರಿಗೊಬ್ಬ 1 ಡೌನ್ ಬ್ಯಾಟ್ಸ್ಮನ್ ಬೇಕಿತ್ತು. ಅದಕ್ಕೆ ಕರೆಕ್ಟಾಗಿ ಸೂಟ್ ಆಗುವಂಥ ಆಟಗಾರ ನಿತೀಶ್ ರಾಣಾ ಒಳ್ಳೆ ಪ್ರೈಸಿಗೆ ಸಿಕ್ಕಿದ್ರಪ್ಪ. ಜಸ್ಟ್ 4.2 crore ನಿತೀಶ್ ರಾಣಾ ಅವರು ರಾಜಸ್ಥಾನ್ ರಾಯಲ್ಸ್ಗೆ ಸಿಕ್ಕಿದ್ರು. RCB ನಿತೀಶ್ ರಾಣಾ ಅವರ ಬೇಟೆಯಲ್ಲಿ ಅವ್ರನ್ನ ಖರೀದಿ ಮಾಡುವಂಥ ಮನಸ್ಸು ಮಾಡಿದ್ರು. ನಿಮ್ಗೆ ಗೊತ್ತುಂಟಲ್ಲ, ಲಾಸ್ಟ್ ಮಿನಿಟ್ಗೆ ಅವ್ರು ಅನಿಸ್ತಾ ಅಂತ ಇಲ್ಲ, ಇದಕ್ಕಿಂತ ಜಾಸ್ತಿ ಬೇಡ ಅಂತ ಅವ್ರು ಬ್ಯಾಕ್ಔಟ್ ಆದರು. RRಗೆ ನಿತೀಶ್ ರಾಣಾ ಅವರು ಸಿಕ್ಕಿದ್ರು. ಪರಾಗ್ ಅವರಿದ್ದಾರೆ, ಧ್ರುವ್ ಜುರೇಲ್ ಇದ್ದಾರೆ, ಹೆಟ್ಮೈರ್ ಇದ್ದಾರೆ. ಅವ್ರದ್ದು ಬ್ಯಾಟಿಂಗ್ ಮುಗೀತು, ಅವ್ರದ್ದು ಬ್ಯಾಟಿಂಗ್ ಮುಗಿದೋಯ್ತು. ಅದಾದ ಮೇಲೆ ಇವಾಗ ಅಶ್ವಿನ್ ಅವ್ರನ್ನ ರಿಟೈನ್ ಮಾಡಲಿಲ್ಲ, ಚಹಲ್ ಅವ್ರನ್ನ ರಿಟೈನ್ ಮಾಡಲಿಲ್ಲ. ಇಬ್ರು ಇಂಡಿಯನ್ ಸ್ಪಿನ್ನರ್ಸ್ ಅನ್ನ ರಿಟೈನ್ ಮಾಡಲಿಲ್ಲ. ಅದರ ಬದಲು 2 ಫಾರಿನ್ ಸ್ಪಿನ್ನರ್ಸ್, ಎಸ್ಪೆಷಲಿ 2 ಶ್ರೀಲಂಕನ್ ಸ್ಪಿನ್ನರ್ಸ್ ಅವರನ್ನ ಬೈ ಮಾಡಿದ್ದಾರೆ. ಯಾರನ್ನಂತಂದ್ರೆ ಹಸರಂಗ ಹಾಗೂ ತೀಕ್ಷಣ ಅವರನ್ನ ಬೈ ಮಾಡಿದ್ರು. ಸೊ ಹಸರಂಗ ಅವ್ರನ್ನ 5.25 crore ಬೈ ಮಾಡಿದ್ರು. ತೀಕ್ಷ್ಣ ಅವ್ರನ್ನ 4.4 crore ಬೈ ಮಾಡಿದ್ರು. ಹೇಳ್ಬೋದು, ನೋಡಿ ನಾವು ಚಹಲ್ ಅವ್ರನ್ನೆಲ್ಲ ರಿಟೈನ್ ಮಾಡಿದ್ರು, ಅವ್ರಿಗೆ 14 ಕೋಟಿ ಎಲ್ಲ ಕೊಡಬೇಕಿತ್ತು, ನಮಗೆ ಮಾರ್ರೆ ಇಲ್ಲಿ 5 + 4 9 1.25 ಓಕೆ ಅರೌಂಡ್ 10 ಕೋಟಿಗೆ ನಮ್ಗೆ 2 ಸ್ಪಿನ್ನರ್ ಸಿಕ್ಕಿದ್ರು, ಅದಕ್ಕೆ ನಾವು ರಿಟೈನ್ ಮಾಡಲಿಲ್ಲ ಅಂತ ಈ ಥರ ವಾದ ಮಾಡ್ಬೋದು. ಬಟ್ ಹಸರಂಗ ಮತ್ತು ತೀಕ್ಷ್ಣ ಅಶ್ವಿನ್ ಹಾಗೂ ಚಾಹಲ್ ಮಾಡಿದಂತಹ ಮೋಡಿಯನ್ನ RRಗೆ ಮಾಡ್ತಾರ? ಓಕೆ, ಅಶ್ವಿನ್ ಮೆ ನಾಟ್ ಬಿ ಅಷ್ಟು ಕನ್ಸಿಸ್ಟೆಂಟ್ ಆಗಿ RRಗೆ ಪರ್ಫಾರ್ಮ್ ಮಾಡದೇ ಇರ್ಬೋದು. ಬಟ್ ಚಾಹಲ್ ಅಂತೂ ಒಳ್ಳೆ ಬೌಲರ್ಪ RRಗೆ. ಸೊ ಅವರ ಬದಲಿಗೆ ಹಸರಂಗ ಮತ್ತು ತೀಕ್ಷ್ಣ ಬಂದಿದ್ದಾರೆ. ನನಗೆ ಹಸರಂಗ ತುಂಬ ಪೊಟೆನ್ಷಿಯಲ್ ಇದ್ದು ಕೂಡ ಅಷ್ಟು ಒಂದು ಕ್ಲಿಕ್ ಆಗ್ತಾ ಇಲ್ಲ, ಅವರು ಫಿಟ್ನೆಸ್ ಕಡೆ ಗಮನ ಕೊಡ್ತಾ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ದಾಗಿರ್ಬೇಕಂತೇನಿಲ್ಲ. ಗುರು ಹಸರಂಗ ಚಿಂದಿ ಅಂತ ನೀವು ಹೇಳ್ಬೋದು. ನಮ್ಮ RCBಯಲ್ಲಿ ಕೂಡ ಅವರು ಆಡಿದ್ದಾರೆ, ಆ ಸೀಸನ್ ಒಳ್ಳೆ ಆಡಿದ್ರು, ರನ್ ಬಿಟ್ಕೊಟ್ರು ಕೂಡ ವಿಕೆಟ್ ಸುಮಾರು ತೆಗೆದಿದ್ರು ಅವರು. ಅದಾದಮೇಲೆ ಬೋಲ್ಟ್ ಅವರನ್ನು ಕೂಡ ರಿಟೈನ್ ಮಾಡಲಿಲ್ಲ. ಸೊ ಬೋಲ್ಟ್ ಬದಲಿಗೆ ಒಂದು ಬೇಕಲ್ಲ ಬೌಲರು. ಸೊ ಜೋಫ್ರಾ ಆರ್ಚರ್ ಅವರನ್ನ 12.5 ಕೋಟಿ ಕೊಟ್ಟು ಬೈ ಮಾಡಿದ್ದಾರೆ.
ಸೊ ನಂಗೆ ಅಗೇನ್ ಜೋಫ್ರಾ ಆರ್ಚರ್ದು ಏನು ಕಂಪ್ಲೇಂಟ್ ಅನ್ನೋದು, ಅವರ ಟ್ಯಾಲೆಂಟ್ ಬಗ್ಗೆ ಏನು ಕಂಪ್ಲೇಂಟ್ ಇಲ್ಲ. ಯಾವಾಗ ನೋಡಿದ್ರು ಇಂಜುರಿ ಆಗ್ತಾ ಇರ್ತಾರೆ ಅವರು. ಮತ್ತೆ ನನಗೆ ನನಗೆ ಯಾವತ್ತೂ ಕೂಡ ಅವರು ಹೀ ಸೀರಿಯಸ್ ಅಬೌಟ್ ಹಿಸ್ ಗೇಮ್ ಅಂತ ಅನ್ನಿಸ್ಲಿಲ್ಲ ಅಂತ ಇರ್ತಾರೆ ಅವರು. ನನಗೆ ಅದೇ ನನ್ನ ಒಂದು ಅನಿಸಿಕೆ ಕೂಡ ತಪ್ಪಿರ್ಬೋದು, ಇಲ್ಲ ಅಂತ ಹೇಳಿಕ್ಕಾಗೋದಿಲ್ಲ. ಬಟ್ ಬೋಲ್ಟ್ ವರ್ಸಸ್ ಜೋಫ್ರಾ ಆರ್ಚರ್ ಅಂತ ಹೇಳೋಕೆ ಎಲ್ಲರೂ ಸಹ ಬೋಲ್ಟ್ ಅಂತ ಹೇಳ್ತಾರೆ. ಚಾಹಲ್ ವರ್ಸಸ್ ಎನಿ ಅದರ್ ಸ್ಪಿನ್ನರ್, ಇವಾಗ ಹಸರಂಗ ತೀಕ್ಷ್ಣ ಅಂತೆಲ್ಲ ಹೇಳಿದಾಗ ಚಾಹಲ್ ಅಂತ ನಾವು ಹೇಳ್ತೇವೆ. ತೀಕ್ಷ್ಣ ಇಸ್ ಗುಡ್, ಅವರು ಒಳ್ಳೆಯ ಒಂದು ಇಕಾನಮಿ ರೇಟಲ್ಲಿ ಬೌಲಿಂಗ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಅದಾದ್ಮೇಲೆ ಇನ್ನೊಂದು ಬೌಲರನ್ನ ತುಷಾರ್ ದೇಶಪಾಂಡೆ ಅವರನ್ನ 6.5 ಕೋಟಿ ಕೊಟ್ಟು ಬೈ ಮಾಡಿದ್ದಾರೆ ರಾಜಸ್ಥಾನ್ ರಾಯಲ್ ಅವರು. ಇವರು ವಿಕೆಟ್ ತೆಗಿತಾರೆ, ಒಂಥರ ಹರ್ಷಲ್ ಪಟೇಲ್ ತರ, ಇಸ್ ಲಿಟಲ್ ರನ್ ಮೆಷಿನ್. ಚೆನ್ನೈಯಲ್ಲಿ ತುಷಾರ್ ದೇಶಪಾಂಡೆ ಬೌಲ್ ಆಗ್ತಿದ್ದಾಗ್ಲೂ ಕೂಡ, ಚೆನ್ನೈ ಅಲ್ಲ, ಒಳ್ಳೆ ರನ್ ಸಹ ಬಿಟ್ಟು ಕೊಡ್ತಾ ಇದ್ರು, ವಿಕೆಟ್ ತೆಗಿತಾ ಇದ್ರು, ಇಲ್ಲ ಅಂತಲ್ಲ, ರನ್ ಸಹ ಬಿಟ್ಟು ಕೊಡ್ತಾ ಇದ್ರು. ಓವರ್ ಆಲ್ ನಿಮಗೆ ಪ್ಲೇಯಿಂಗ್ 11 ನಾವು ಯಾವಾಗ ಸಹ ಏನು ಕಂಪೇರ್ ಮಾಡ್ತೇವೆ, ಈಗಿನ ಪ್ಲೇಯಿಂಗ್ 11 ವರ್ಸಸ್ ಲಾಸ್ಟ್ ಸೀಸನ್ ಇದು ಪ್ಲೇಯಿಂಗ್ 11 ಎಲ್ಲ ಸಹ ಹಾಗೆ ಅಲ್ವಾ. ಅದಕ್ಕೆ ನಾವು ಲಾಸ್ಟ್ ಸೀಸನ್ಗೆ ಕಂಪೇರ್ ಮಾಡಿದ್ರೆ RCB ಪರವಾಗಿಲ್ಲ ಮರ, ಬ್ಯಾಲೆನ್ಸ್ ಟೀಮ್ ಉಂಟು ಹಾಗೆ ಅಂತೆಲ್ಲ ಹೇಳ್ತೇವಲ್ಲ. ಪ್ರೀವಿಯಸ್ ಜೊತೆಗೆ ಕಂಪೇರ್ ಮಾಡಿದಾಗ ಡೆಫಿನೆಟ್ಲಿ RR ಆಕ್ಷನ್ ಎಡವಟ್ಟಾಗಿದೆ ಅಂತವೇ ಅನ್ನಿಸ್ತದೆ ನಿಮ್ಗೆ. ಪ್ರೀವಿಯಸ್ ಇದು ಪ್ಲೇಯಿಂಗ್ 11 ನೋಡಿ, ಬಟ್ಲರ್ ಇದ್ರು, ಅಶ್ವಿನ್ ಇದ್ರು, ಚಾಹಲ್ ಇದ್ರು, ಬೋಲ್ಟ್ ಇದ್ರು. ಸೊ ವಿಚ್ ಇಸ್ ಬೆಟರ್ ದ್ಯಾನ್ ದಿಸ್ ಟೀಮ್ ಅಂತ ಖಂಡಿತ ಅನ್ನಿಸ್ತದೆ. ಸೊ ಆದ್ರಿಂದ ನನಗೆ ಪರ್ಸ್ನಲಿ RR ಇದು ಈ ಸಲದ ಆಕ್ಷನ್ ಇಷ್ಟ ಆಗಲಿಲ್ಲ. ನನಗೆ ಇಷ್ಟ ಆಗಲಿಲ್ಲ ಅಂತಂದ್ರೆ ಅವ್ರು ಕ್ವಾಲಿಫೈ ಆಗುದಿಲ್ಲ ಅಂತ ಏನು ಅರ್ಥ ಅಲ್ಲ, ಅಥವಾ ನಾನು ಕ್ವಾಲಿಫೈ ಆಗುದಿಲ್ಲ ಅಂತ ಹೇಳಿದ್ರೆ ಅವ್ರು ಕ್ವಾಲಿಫೈ ಆಗುದಿಲ್ಲ ಅಂತನೂ ಅಲ್ಲ. ಅವ್ರು ಆಗ್ಬೋದು, ವಿನ್ ಆಗ್ಬೋದು, ಅದೆಲ್ಲ ಹಣೆ ಬರಹ, ಪ್ಲೇಯರ್ಸ್ ಹೇಗೆ ಆಡ್ತಾರೆ ಅಂತ. ಬಟ್ ಒಂದು ಮಾತ್ರ ನಾ ಹೇಳಬಲ್ಲೆ, ಅವರು ಕ್ವಾಲಿಫೈ ಆಗಬೇಕು ಅಂತಂದ್ರೆ ಸ್ಯಾಮ್ಸನ್ ಮತ್ತೆ ಜೈಸ್ವಾಲ್ ಅವರ ಪಾತ್ರ ಯದ್ವಾ ತದ್ವಾ ಇರ್ತದೆ. ಇವರಿಬ್ರು ನಿಂತ್ಕೊಂಡು ಚಚ್ಚುತ್ತಾ ಹೋದ್ರೆ ಅವರಿಗೆ ಮಿಕ್ಕಿದೇನು ಮ್ಯಾಟರ್ ಆಗುದಿಲ್ಲ, ನಮ್ದು ಬೌಲಿಂಗಿಗುಂಟು ಬ್ಯಾಟಿಂಗಿಗುಂಟು ಹಾಗೆ ಅಂತ. ಇಬ್ರು ಸಹ ಭಯಾನಕ ಪ್ಲೇಯರ್ಸ್. ನಂಗೆ ಸ್ಯಾಮ್ಸನ್ ಅವ್ರು ನೋಡಿದಾಗ ಒಂಥರ ಕ್ಲಾಸನ್ ಅವ್ರನ್ನ ನೋಡಿದಾಗ ಆಗ್ತದೆ, ಕ್ಷಣ ಮಾತ್ರದಲ್ಲಿ ಮ್ಯಾಚ್ ಅನ್ನ ಪೂರ್ತಿ ತಿರುಗಿಸಿ ಬಿಡುವಂತ ಆಟಗಾರ ಸ್ಯಾಮ್ಸನ್. ಇದು ಕ್ಲಾಸನ್ ಅವರು ಕೂಡ ಹಾಗೆ ಅಲ್ವಾ, ಟಕ್ಕನ್ನ ಮ್ಯಾಚ್ ಅನ್ನು ಚೇಂಜ್ ಮಾಡಿ ಬಿಡ್ತಾರಲ್ಲ, ಆ ಥರದ ಆಟಗಾರ ಸ್ಯಾಮ್ಸನ್. ಇವರ ಕ್ವಾಲಿಫಿಕೇಶನ್ ನೆಕ್ಸ್ಟ್ ರೌಂಡಿಗೆ ಅದು ಸ್ಯಾಮ್ಸನ್ ಅವರ ಮೇಲೆ ನಿರ್ಧಾರವಾಗಿದೆ, ಅವರ ಆಟದ ಮೇಲೆ ನಿರ್ಧಾರ ಆಗಿರ್ತದೆ. ಇವರ ವಿನ್ ಅಥವಾ ಲೂಸು, ಇದು ಸೋಲ್ತಾರ ವಿನ್ ಆಗ್ತಾರ ಎಲ್ಲ ಸ್ಯಾಮ್ಸನ್ ಮತ್ತೆ ಎಸ್ಪೆಷಲಿ ಜೈಸ್ವಾಲ್ ಓಪನಿಂಗ್ ಕಾಂಬಿನೇಷನ್ ಮೇಲೆ ಡಿಪೆಂಡ್ ಆಗಿದೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾರು ಬರ್ತಾರಪ್ಪ? ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಕಾಶ್ ಮಧ್ವಾಲ್ ಅವ್ರನ್ನ ಆಡಿಸ್ಬೋದು. 1.2 crore ತಗೊಂಡಿದ್ದಾರೆ. ಅಥವಾ ಒಂದು ಆಲ್ರೌಂಡರ್ ತರ ಬೇಕು ಅಂತಂದ್ರೆ ಶುಭಮ್ ದೂಬೆ ಅವರು 80 ಲಕ್ಷಕ್ಕೆ ಅವ್ರನ್ನ ಬೈ ಮಾಡಿದ್ದಾರೆ. ಹೇಳಿಕೊಳ್ಳುವಂತಹ ಒಂದು ನೋಟೇಬಲ್ ಪರ್ಫಾರ್ಮೆನ್ಸ್ ನಾನು ನೋಡಿಲ್ಲ ಶುಭಮ್ ದೂಬೆ ಅವರದು IPL ಅಲ್ಲಿ. ಬಟ್ ಸ್ಟಿಲ್ ಓಕೆ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡಿಕೊಳ್ಬಹುದು. ಇನ್ನೊಂದು ನಂಗೆ ಅದು ಬ್ಲಂಡರ್ ನಂಗೆ ಗೊತ್ತಿಲ್ಲ, 13 ವರ್ಷದ ಹುಡುಗ ವೈಭವ್ ಸೂರ್ಯವಂಶಿಗೆ 1.1 crore ಕೊಟ್ಟು ರಾಜಸ್ಥಾನ್ ಬೈ ಮಾಡಿದೆ. 13 ವರ್ಷದ ಪೊಟೆನ್ಷಿಯಲ್ ಇರ್ಬೋದು, ಎಂಥದೇ ಇರ್ಬೋದು, ಬಟ್ T20ಗೆ ಬೇಕಾಗುವಂತಹ ಆ ಒಂದು ಪವರ್ 13 ವರ್ಷದ ಹುಡುಗರಿಗೆ ಇರ್ತದ? ಟೆಕ್ನಿಕಲಿ ಏನೇ ಸ್ಟ್ರಾಂಗ್ ಇರಲಿ, ಏನೇ ಇರಲಿ, 13 ವರ್ಷದ ಹುಡುಗರಿಗೆ ಅಷ್ಟೆಲ್ಲ ಪವರ್ ಇರ್ತದ? ಅವರಿಗೆ 1.1 crore. ನಾನು 13 ವರ್ಷ ಇದ್ದಾಗ ಮಾರೆ ಹೋಮ್ವರ್ಕ್ ಆಗಲಿಲ್ಲ ಅಂತ ಅಳ್ತಾ ಇದ್ದೆ. ಈಗ ನೋಡಿದ ಕ್ರೋರ್ಪತಿ 13 ವರ್ಷದ ಹುಡುಗ. ಇದು ಎಂತ ಹೇಳೋದು, ಬಾಲಾಪರಾಧಿ ಏನು ಹೇಳ್ತಲ್ಲ, ಇದು ಮಕ್ಕಳನ್ನು ಕೆಲಸ ಮಾಡಿಸೋದಕ್ಕೆ ಎಂತ ಹೇಳ್ತಾ, ಚೈಲ್ಡ್ ಲೇಬರ್. ಬಾಲಾಪರಾಧಿ ಅಂತ ಮಾರ, ಚೈಲ್ಡ್ ಲೇಬರ್ ಅಲ್ಲೋ ಇದು. 13 ವರ್ಷದ ಹತ್ರ ಈಗ ಯಾರೋ ಒಂದು ಸಕ್ಕತ್ತಾಗಿ ಕಳ್ಸಿದ್ರು, ಬ್ರೋ ಇವರನ್ನು ಆಡಿಸಿದ್ರೆ ಸರಿ, ಮಕ್ಕಳ ಹತ್ರ ಆಟ ಆಡಿಸ್ತಾ ಇದ್ದಾರೆ ಅಂತ ಆಗ್ಬೋದು. ಬಟ್ ಈಗ ವೈಭವ್ ಸೂರ್ಯವಂಶಿ ಹತ್ರ ವಾಟರ್ ಬಾಟಲ್ ಕ್ಯಾರಿ ಮಾಡಿಸಿದ್ರೆ ಅದು ಚೈಲ್ಡ್ ಲೇಬರ್ ಆಗುದಿಲ್ವ ಬ್ರೋ ಅಂತ. ಕರೆಕ್ಟ್ ಅಲ್ವಾ? ಲಾಜಿಕ್ ಕರೆಕ್ಟ್ ಉಂಟು, ಕರೆಕ್ಟ್ ಲಾಜಿಕ್. ಬಟ್ ನಂಗೆ ಗೊತ್ತಿಲ್ಲ, ಅದು DC ಮತ್ತೆ RR ನಡುವಿನ ಈಗೋ ಕ್ಲಾಶ್ ಅಂತ ಅಂದ್ಕೊಳ್ತೇನೆ ನಾನು. RR ವೆಂಟ್ ಫಾರ್ ವೈಭವ್ ಸೂರ್ಯವಂಶಿ, DC ಸಹ ಹೊರಟರು ನಮ್ಗೆ ಬೇಕು ಅಂತ. ಕೊನೆಗೆ ಅಲ್ಲಿ ಈಗೋ ಅಡ್ಡ ಬರ್ತದೆ. ಅನ್ನುವಾಗನೇ ನಾ ಬಿಟ್ಕೊಡುದಿಲ್ಲ, ನಮ್ಗೆ ಬೇಕಂತ ಅದು 1.1 crore ತನಕ ಹೋಯ್ತು. ವರ್ತ ಇಲ್ವಂತ ಗೊತ್ತಿಲ್ಲ. 1.1 crore ಕೊಟ್ಟ ಮೇಲೆ ಅಟ್ಲೀಸ್ಟ್ ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟ್ ಅಲ್ಲಿ ಆದ್ರೂ ಇಡ್ಬೇಕಲ್ಲ, ಅದಕ್ಕೆ ಇಟ್ಟಿದ್ದಾನೆ. ಬ್ಯಾಕಪ್ ಪ್ಲೇಯರ್ ಆಗಿ ಜೋಫ್ರಾ ಆರ್ಚರ್ ಬದಲಿಗೆ ಫಾರೂಕಿ, ಅಮೇಸಿಂಗ್ ಬೌಲರ್. ಫಾರೂಕಿ ಅವ್ರನ್ನ 2 ಕೋಟಿ ಕೊಟ್ಟು ತಗೊಂಡಿದ್ದಾರೆ. ಜೋಫ್ರಾ ಆರ್ಚರ್ಗೆ 12.5 ಕೋಟಿ ಕೊಟ್ಟದ್ರಿಂದ ನಾನು ಪ್ಲೇಯಿಂಗ್ 11 ಇಟ್ಕೊಂಡಿದ್ದೇನೆ. ಹೇಳಿಕ್ಕಾಗುದಿಲ್ಲ ರಾಹುಲ್ ದ್ರಾವಿಡ್ ಅವ್ರು ಏನ್ ಥಿಂಕ್ ಮಾಡ್ತಾರೆ ಅಂತ. ಫಾರೂಕಿ ಅವ್ರನ್ನೇ ಪ್ಲೇಯಿಂಗ್ 11 ಇಡ್ಬೋದು. ಒಳ್ಳೆ ಸ್ವಿಂಗ್ ಮಾಡ್ತಾರಪ್ಪ, ಒಳ್ಳೆ ಬೌಲರ್ ಫಾರೂಕಿ ಅವರು, ಅಫ್ಘಾನಿಸ್ತಾನದ ಬೌಲರ್. ಇನ್ನೊಂದು ಕ್ವಾನ ಮಾಪಕ
ಹೇಗೆ ಪ್ರೊನೌನ್ಸ್ ಮಾಡೋದಾಗ ಎಂಪಾಕ ಅಂತನ, ನಾನು ಕೋನ ಮಾಪಕ ಅಂತಾನೆ ಸುಮ್ಮನೆ ತಮಾಷೆಗೆ ಪ್ರೊನೌನ್ಸ್ ಮಾಡ್ತಾನೆ. ಅವ್ರನ್ನ 1.5 ಕೋಟಿ ಕೊಟ್ಟು ಬೈ ಮಾಡಿದ್ದಾರೆ. ಸೊ ಇವರಿಬ್ರು ಕೂಡ ಜೋಫ್ರಾ ಆರ್ಚರನ್ನು ರೀಪ್ಲೇಸ್ ಮಾಡಬಹುದು. ಆ್ಯಂಡ್ ಬೆಂಚಲ್ಲಿ ಕುಮಾರ್ ಕಾರ್ತಿಕೇಯ ಈಸ್ ಅ ಜೆನ್ಯೂನ್ಲಿ ಒಬ್ಬ ಗುಡ್ ಪ್ಲೇಯರ್, ಗುಡ್ ಸ್ಪಿನ್ನರ್. ಅವ್ರನ್ನ ಸದ್ಯಕ್ಕೆ ನಾ ಬೆಂಚಲ್ಲಿ ಇಟ್ಟಿದ್ದೇನೆ. ಇಲ್ಲ ಸ್ಪಿನ್ನರು ಬೇಕು ಅಂತಿದೆ. ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟಲ್ಲಿ ನನ್ನ ಪ್ರಕಾರ ಕುಮಾರ್ ಕಾರ್ತಿಕೇಯ ಅವರ ಹೆಸರು ಸಹ ಇರ್ತದೆ, ಬಟ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರಾ ಇಲ್ವಂತ ಗೊತ್ತಿರೋದ ಕಾರಣ ನಾನು ಸುಮ್ಮನೆ ಬೆಂಚಲ್ಲಿ ಇಟ್ಟಿದ್ದೇನೆ. ಯುಧವೀರ್ ಸಿಂಗ್ ಈಸ್ ಆಲ್ಸೋ ಗುಡ್ ಪ್ರಾಸ್ಪೆಕ್ಟ್. ಕುನಾಲ್ ಸಿಂಗ್ ವಿಕೆಟ್ ಕೀಪರ್, ಇನ್ನೊಂದು ಅಶೋಕ್ ಶರ್ಮಾ. ಸೊ ಇವರೆಲ್ಲ ಸದ್ಯಕ್ಕೆ ನಾನು ಬೆಂಚಲ್ಲಿ ಇಟ್ಟಿದ್ದೇನೆ. ಓವರ್ ಆಲ್ ಐ ಆಮ್ ನಾಟ್ ಹ್ಯಾಪಿ ವಿತ್ ರಾಜಸ್ಥಾನ್ಸ್ ಆಕ್ಷನ್. ಐ ಹೋಪ್ ನಂದು ಅನಿಸಿಕೆ ರಾಂಗ್ ಆಗಲಿ, ಅವ್ರು ಒಳ್ಳೆ ಪರ್ಫಾರ್ಮ್ ಮಾಡಲಿ, ಪ್ಲೇ ಆಫಿಗೆ ಬರಲಿ, ಒಳ್ಳೆ ಚಂದದ ಕ್ರಿಕೆಟ್ ಆಡಲಿ ಅಂತ ನಾನು ಬಯಸ್ತೇನೆ. ಬಟ್ ಲಾಸ್ಟ್ ಇಯರ್ ಇದಕ್ಕೆ ಕಂಪೇರ್ ಮಾಡಿ ನೋಡಿದರೆ ನೆಕ್ಸ್ಟ್ ಲೆವೆಲ್ ಡಿಸಪಾಯಿಂಟೆಡ್ ನಾನು. ನನಗೆ ಅವ್ರದ್ದು ರಿಟೆನ್ಷನ್ನೇ ಇಷ್ಟ ಆಗಲಿಲ್ಲ. ಅದೇ ರಿಟೆನ್ಷನ್ ಇಷ್ಟ ಆಗಲಿಲ್ಲ, ಮತ್ತು ಅವ್ರದ್ದು ಆಕ್ಷನ್ ಕೂಡ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಜೆನ್ಯೂನ್ ಆಗಿ ಹೇಳಿ, RR ಫ್ಯಾನ್ಸ್ ಕೂಡ ನೀವು ಸುಮಾರು ಜನ ಇದ್ದೀರಿ, ಇಫ್ ಯು ಆರ್ ರಿಯಲಿ ಹ್ಯಾಪಿ ವಿತ್ ದಿ ಆಕ್ಷನ್. ಇಲ್ಲ ಗುರು ಸಕ್ಕತ್ತು ಟೀಮ್ ನಮ್ಮದು ಹಾಗೆಲ್ಲ ಇದ್ರೆ ದಯವಿಟ್ಟು ತಿಳಿಸಿ. ಇಷ್ಟ ಆಗಿಲ್ಲ ಅಂತ ಇದ್ರು ಕೂಡ ತಿಳಿಸಿ. ಬೇಜಾರಾಯ್ತು ನನಗೆ, ಪರ್ಸನಲಿ ತುಂಬ ಬೇಜಾರಾಯಿತು RR ಇದು ಆಕ್ಷನ್. ರಾಹುಲ್ ದ್ರಾವಿಡ್ ಅವರು ಇದಕ್ಕಿಂತ ಒಳ್ಳೆ ಆಕ್ಷನ್ ಮಾಡ್ಬೋದು ಅಂತ ನನಗೆ ಯಾಕೋ ಅನ್ನಿಸ್ತಾ ಉಂಟು. ಸರಿ, ಹಾಗಾದ್ರೆ ಬರುವ ನಮಸ್ಕಾರ.